ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕುವ ಜೊತೆಗೆ ಅದಕ್ಕೆ ಹಲವು ಬದಲಾವಣೆಗಳನ್ನು ತಂದಿರುವಂತಹ ಒಂದು ಹೊಸ ತಿದ್ದುಪಡಿ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಈ ಬಿಲ್ಗೆ ಕಾಂಗ್ರೆಸ್ ಸೇರಿದ ಹಾಗೆ ವಿರೋಧ ಪಕ್ಷಗಳು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಇವತ್ತು ಲೋಕಸಭೆಯಲ್ಲಿ ಇದೇ ಮನ್ರೇಗಾ ವಿಚಾರವಾಗಿ ದೊಡ್ಡ ಮಹಾಯುದ್ಧವೇ ನಡೆದು ಹೋಗಿದೆ. ಉದ್ಯೋಗ ಖಾತರಿ ಯೋಜನೆಯಿಂದ ಗಾಂಧಿ ಹೆಸರಿಗೆ ಕತ್ತರಿ, ಕಾಂಗ್ರೆಸ್ ಕಿಡಿ. ಲೋಕಸಭೆಯಲ್ಲಿ ವಿಬಿ ಜಿ ರಾಮ್ಜಿ ಮಸೂದೆ ಮಂಡಿಸಿದ ಕೇಂದ್ರ ಸರ್ಕಾರ. ಸದಸ್ಯ ವಿರೋಧ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ನೀಡಿದ ಕಾಂಗ್ರೆಸ್. ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಇಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಬದಲಿಸುವ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದೆ. ವಿಕಸಿತ್ ಭಾರತ್ ಜಿ ರಾಮ್ಜಿ 2025 ಹೆಸರಿನಲ್ಲಿರುವ ಮಸೂದೆಯನ್ನ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಂಡಿಸಿದ್ರು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಬಿಲ್ ಮೇಲೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ, ನಾವೇನ್ ಮಹಾತ್ಮ ಗಾಂಧಿ ಕುಟುಂಬದವರಲ್ಲ, ಆದ್ರೆ ದೇಶ ನಮ್ಮ ಗಾಂಧಿ ಕುಟುಂಬ ಅಂತಾನೆ ಭಾವನಾತ್ಮಕವಾಗಿ ಬೆಸೆದಿದೆ. ಈಗಾಗಲೇ ಇರೋ ನರೇಗಾ ಯೋಜನೆಯಿಂದ ಗಾಂಧಿ ಹೆಸರನ್ನ ತೆಗಿಬಾರದು ಅಂತ ಆಗ್ರಹಿಸಿದ್ರು. हर योजना का नाम बदलने की जो सनक है ये समझ में नहीं आती है। सर जब ये किया जाता है तो सरकार केंद्र को पैसे खर्चने पड़ते हैं। सर आखिरी पॉइंट है कि बिना चर्चा के, बिना इस सदन की सलाह लिए इस तरह से जल्दी में विधेयक को पास नहीं होना चाहिए। सर ये विधेयक वापस लिया जाना चाहिए। ಇನ್ನು ಶಶಿ ತರೂರ್, ಕೆಸಿ ವೇಣುಗೋಪಾಲ್, ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಸೇರಿದಂತೆ ವಿಪಕ್ಷ ನಾಯಕರು ಈ ಮಸೂದೆಯನ್ನ ವಿರೋಧಿಸಿ ಮಾತನಾಡಿದ್ರು. ಹೊಸ ಮಸೂದೆಯಿಂದ ರಾಜ್ಯಗಳ ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಅಂತ ಆರೋಪಿಸಿದ್ರು. ಮಸೂದೆಯನ್ನ ಸ್ಥಾಯಿ ಸಮಿತಿಗೆ ಕಳಿಸುವಂತೆ ಒತ್ತಾಯಿಸಿದ್ರು. ಬಳಿಕ ವಿಪಕ್ಷಗಳ ಆರೋಪವನ್ನ ತಳ್ಳಿ ಹಾಕಿದ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಮಹಾತ್ಮ ಗಾಂಧಿ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ, ಜಿ ರಾಮ್ಜಿ ಹೆಸರಿನಿಂದ ವಿಪಕ್ಷಗಳು ಕಂಗೆಟ್ಟಿರೋದ್ಯಾಕೆ ಅಂತ ಕುಟುಕಿದ್ರು. महात्मा गांधी हमारे दिलों में बसते हैं। तकलीफ क्या है? 100 दिन की गारंटी के बजाय हम 125 दिन की गारंटी दे रहे हैं। योजना का नाम था जवाहर रोजगार योजना, बाद में कांग्रेस नहीं जवाहर रोजगार योजना का नाम बदल दिया। तो क्या पंडित जवाहरलाल नेहरू जी का अपमान हो गया? पता नहीं क्यों जी राम जी नाम आ गया तो ये भड़क गए। महात्मा गांधी स्वयं राम राज्य की स्थापना की बात करते थे। तो सदस्य विरोध में ना गए। ಹೀಗೆ ವಿಪಕ್ಷಗಳು ಸದನದಲ್ಲೇ ಗಾಂಧೀಜಿ ಫೋಟೋ ಹಿಡ್ಕೊಂಡು ಕಲಾಪದ ಬಾವಿಗಿಳಿದು ಘೋಷಣೆ ಕೂಗಿದ್ವು. ಇದರ ನಡುವೆಯೇ ಲೋಕಸಭೆಯಲ್ಲಿ ಬಿಲ್ ಬದಲಾವಣೆಯನ್ನು ಅಂಗೀಕರಿಸಲಾಯಿತು. जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। अनुमति प्रदान की जाती है। माननीय मंत्री जी विधेयक को प्रस्तावित करें। ಇಷ್ಟಾಗ್ತಿದ್ದಂತೆ ವಿಪಕ್ಷ ಸಂಸದರೆಲ್ಲ ಸಂಸದೆ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಂಸತ್ ಭವನದ ಮಕರದ್ವಾರದ ಬಳಿ ಪ್ರತಿಭಟನೆ ನಡೆಸಿದ್ರು. ಕೆಲವರಂತೂ ಹಳೆ ಸಂಸತ್ ಭವನದ ಮೇಲೆ ನಿಂತು ಗಾಂಧಿ ಫೋಟೋ ಹಿಡಿದು ಬಿಲ್ ವಾಪಸ್ ಪಡೆಯುವಂತೆ ಘೋಷಣೆ ಕೂಗಿದ್ರು. ಇದೇ ವೇಳೆ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ಇದು ಯೋಜನೆಯನ್ನೇ ಮುಗಿಸುವ ಯತ್ನ ಅಂತ ಆರೋಪಿಸಿದ್ರು. नाम बदलने का बहाना है, सच्चाई ये है कि ये पूरी योजना खत्म करना चाहते हैं। जो अधिकार दिया था, कानूनी अधिकार रोजगार का, उसको खत्म करना चाहते हैं। और ये गरीब से गरीब जनता के लिए योजना है। कहीं भी आप जाएंगे तो सबसे गरीब मजदूर मनरेगा का मजदूर है और उसकी कोई इन्होंने बिल्कुल इसके बारे में ये सोचना नहीं चाह रहे हैं कि कितनी आपत्ति होगी इसके हटाने से। इस योजना को खत्म करना चाहते हैं। महात्मा गांधी जी राष्ट्रपिता है। ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕೇಂದ್ರದ ಹೊಸ ಬಿಲ್ ವಿರುದ್ಧ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ, ಇದು ಗಾಂಧೀಜಿ ಆದರ್ಶಗಳಿಗೆ ಅಪಮಾನ ಮಾಡಿದಂತೆ ಅಂದಿದ್ದಾರೆ.
ಮೋದಿಯವರು 2 ವಿಷಯಗಳನ್ನ ಇಷ್ಟಪಡೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಮತ್ತು ಬಡವರು ಪಡೆಯುವ ಹಕ್ಕುಗಳು ಇಷ್ಟವಾಗೋದಿಲ್ಲ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ದೃಷ್ಟಿಕೋನದ ಜೀವಂತ ಸಾಕಾರವೇ ಮನ್ರೇಗಾ. ಇದು ಲಕ್ಷಾಂತರ ಗ್ರಾಮೀಣ ಭಾರತೀಯರಿಗೆ ಜೀವನಾಡಿಯಾಗಿದೆ ಮತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ನಿರ್ಣಾಯಕ ಆರ್ಥಿಕ ಸುರಕ್ಷತಾ ಜಾಲವಾಗಿದೆ ಎಂದು ಸಾಬೀತಾಗಿದೆ. ಆದರೂ ಈ ಯೋಜನೆಯು ಪ್ರಧಾನಿ ಮೋದಿಯವರನ್ನ ಯಾವಾಗಲೂ ಅಸ್ಥಿರಗೊಳಿಸಿದೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರವು ಅದನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸಿದೆ. ಅಲ್ಲದೆ ಮನ್ರೇಗಾ ಯೋಜನೆ ಸಂಪೂರ್ಣವಾಗಿ ರದ್ದು ಮಾಡಲು ದೃಢ ನಿಶ್ಚಯ ಮಾಡಿದ್ದಾರೆ. ಈ ಹೊಸ ಮಸೂದೆಯು ಮಹಾತ್ಮ ಗಾಂಧಿಯವರ ಆದರ್ಶಗಳಿಗೆ ಅವಮಾನವಾಗಿದೆ. ನಿರುದ್ಯೋಗದ ಮೂಲಕ ಯುವಕರ ಭವಿಷ್ಯ ನಾಶ ಮಾಡಿದ ನಂತರ ಮೋದಿ ಸರ್ಕಾರವು ಬಡ ಗ್ರಾಮೀಣ ಕುಟುಂಬಗಳ ಸುರಕ್ಷಿತ ಜೀವನೋಪಾಯವನ್ನ ಟಾರ್ಗೆಟ್ ಮಾಡಿದೆ. ಇನ್ನು ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಕೇಂದ್ರದ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಗಾಂಧಿಯನ್ನ ಕೊಂದವರು ಈಗ ಅವರ ಹೆಸರಿನ ಯೋಜನೆಯನ್ನ ತೆಗೆದುಹಾಕ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಪರೋಕ್ಷವಾಗಿ ಅದನ್ನು ಸಂಪೂರ್ಣವಾಗಿ ಮನ್ರೇಗಾನ ನಿರ್ನಾಮ ಮಾಡಲು ಅದಕ್ಕೆ ಬೇರೆ ಯಾವುದೋ ಜಿ ರಾಮ್ ಜಿ ಅಂತ ಏನೋ ಹೆಸರಿಟ್ಟುಬಿಟ್ಟು ರಾಜ್ಯ ಸರ್ಕಾರದ ಮೇಲೆ 60% ಹಾಕಿ ಕೇಂದ್ರ ಸರ್ಕಾರದವರು 40% ಬೆಂಬಲವನ್ನು ಕೊಡೋ ರೀತಿಯಲ್ಲಿ ಮಾಡಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನೇ ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಇವರು ಇವತ್ತು ಸಹ ಕೊಲೆ ಮಾಡಿರ್ತಕ್ಕಂಥ ನಾಥೂರಾಮ್ ಗೋಡ್ಸೆಯನ್ನು ಇವನು ಉಗ್ರವಾದಿ ಅಂತ ಘೋಷಣೆ ಮಾಡಿಲ್ಲ. ಇದರ ನಡುವೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ನಾಳೆ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ನೀಡಿದೆ. ಇನ್ನು ಮನ್ರೇಗಾ ಮಹಾಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.